ಗ್ರೇಟರ್ ಬೆಂಗಳೂರು ಈಗ ವಾಟರ್ ಬೆಂಗಳೂರಾಗಿ ಬದಲಾಗಿದೆ. ಸಿಟಿ ಡೆವಲಪ್ ಮಾಡ್ತೀವಿ ಅನ್ನೋ ಸರ್ಕಾರ ಮಾತ್ರ ಕಣ್ಣು ಮುಚ್ಚಿ ಕುಳಿತಿದೆ. ರಾತ್ರಿ ಸುರಿದ ಸಣ್ಣ ಮಳೆಗೆ ರಸ್ತೆಗಳು ಜಲಾವೃತಗೊಂಡಿದ್ರೆ ರಾಜಕಾಲುವೆ ಪಕ್ಕವೇ ನೀರು ಹೋಗಲು ಸ್ಥಳವೇ ಇಲ್ಲದ ರೀತಿ ರಸ್ತೆ ಕೆರೆಯಂತಾಗಿದೆ. ಗ್ರೇಟರ್ ಬೆಂಗಳೂರು ಅನ್ನೋ ಡಿಕೆ ಸಾಹೇಬ್ರೆ, ಈ ಸುದ್ದಿ ನೋಡಿ. ರಾಜಕಾಲುವೆ ಪಕ್ಕದ ರಸ್ತೆಯೇ ಜಲಾವೃತ, ಗಬ್ಬು ವಾಸನೆ. ಕೆರೆಯಂತಾದ ರಸ್ತೆಗಳಲ್ಲಿ ವಾಹನ ಸವಾರರ ಪರದಾಟ. ಸಿಲಿಕಾನ್ ಸಿಟಿಯಲ್ಲಿ ಮಳೆ ಬಂದ್ರೆ ಸಾಕು, ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವ ಸ್ಥಿತಿ ನಿರ್ಮಾಣವಾಗುತ್ತೆ. ಇಲ್ಲಿಯವರೆಗೆ ಮಳೆ ನೀರು ನಿಂತ್ರೆ ರಾಜಕಾಲುವೆ ಒತ್ತುವರಿ ಅನ್ನುತ್ತಿದ್ದ ಸರ್ಕಾರದ ಬಣ್ಣ ನಿನ್ನೆ ಸುರಿದ ಮಳೆಗೆ ಬಟಾಬಯಲಾಗಿದೆ. ರಾಜಕಾಲುವೆಯ ಪಕ್ಕದಲ್ಲಿರುವ ರಸ್ತೆಯೇ ನೀರು ನಿಂತು ಗಬ್ಬು ನಾರುತ್ತಿದ್ರೆ ವಾಹನ ಸವಾರರು ಪರದಾಟ ನಡೆಸುವ ಸ್ಥಿತಿ ನಿರ್ಮಾಣವಾಗಿದೆ. ಹೌದು, ನಿನ್ನೆ ಸುರಿದ ಮಳೆಗೆ ಅನೇಕ ರಸ್ತೆಗಳು ಕೆರೆಯಂತಾಗಿದ್ರೆ ಇತ್ತ ಮೂಡಲ್ಪಾಳ್ಯದ ರಾಜಕಾಲುವೆಯ ಬಳಿಯ ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿದೆ. ಕಸದ ರಾಶಿಯಿಂದ ರಸ್ತೆ ತುಂಬಿ ತುಳುಕುತ್ತಿದೆ. ಈ ಮಧ್ಯೆ ರಸ್ತೆ ಸಂಪೂರ್ಣ ಜಲಾವೃತವಾಗಿದ್ದು ಜನರ ಓಡಾಟಕ್ಕೆ ಸಮಸ್ಯೆಯಾಗಿದೆ. ದ್ವಿಚಕ್ರ ವಾಹನಗಳು ನೀರು ತುಂಬಿದ ರಸ್ತೆಯಲ್ಲಿ ಹರಸಾಹಸ ಪಟ್ಟು ಓಡಾಡುವ ಸ್ಥಿತಿ ಎದುರಾಗಿದ್ದು ರಾಜಕಾಲುವೆ ಪಕ್ಕದಲ್ಲಿಯೇ ಇದೆ. ಆದ್ರೂ ಇಲ್ಲಿ ನೀರು ನಿಲ್ಲುತ್ತಿದೆ, ಪಾಲಿಕೆ ಹಾಗೂ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಕಿಡಿಕಾರುತ್ತಿದ್ದಾರೆ. ಸರ್, ನಾವು ಝೊಮ್ಯಾಟೊ ಮಾಡೋರು, ರ್ಯಾಪಿಡೋ ಮಾಡೋರು. ನಮ್ಗೆ ರೋಡ್ ಒಂದು ಬ್ಲಾಕ್ ಆಗ್ಬಿಟ್ರೆ ಒಂದು 2 ಕಿಲೋಮೀಟರ್ಸ್ ಲಾಂಗ್ ಆಗುತ್ತೆ. ಅದು ನಮಗೆ ಪಿಕಪ್ ಲೊಕೇಶನ್ ಏನೂ ಬರೋಲ್ಲ. ಹಾಗಾಗಿ ಇದರಿಂದ ಸಖತ್ ತೊಂದರೆ ಆಗ್ತೈತೆ. ಸರ್, ನಾವು ಬಡವರಲ್ಲ ಸರ್, ನಮ್ದು ಯಾರು ಕೇರ್ ಮಾಡ್ತಾರೆ? ನಾವು ಸ್ವಲ್ಪ ದುಡ್ಡಿರೋರು ಯಾರು ಬಿದ್ದರೆ ನೆಕ್ಸ್ಟ್ ಮಿನಿಟ್ ಕ್ಲಿಯರ್ ಮಾಡಿಸ್ತಾರೆ. ನಾವು ಬಡವರು, ಸತ್ರೆ ಸಾಯ್ಲಿ ಅಂತ ಅವರು ಕಾಮನ್ ಅದು. ಇನ್ನು ರಸ್ತೆಯ ಪಕ್ಕದಲ್ಲಿಯೇ ರಾಜಕಾಲುವೆ ಹರಿದು ಹೋಗುತ್ತೆ. ಆದ್ರೆ ರಸ್ತೆಯಲ್ಲಿ ನಿಂತಿರುವ ನೀರು ಹೋಗಲು ಸರಿಯಾದ ವ್ಯವಸ್ಥೆ ಇಲ್ಲ. ಬೇರೆ ಕಡೆ ನೀರು ನಿಂತಾಗ ರಾಜಕಾಲುವೆ ಒತ್ತುವರಿಯಾಗಿದೆ. ಹೀಗಾಗಿ ನೀರು ನಿಂತಿದೆ ಅನ್ನೋ ಸರ್ಕಾರ ಇದೀಗ ಸಾರ್ವಜನಿಕರು ಎಷ್ಟೇ ಮನವಿ ಮಾಡಿದ್ರೂ ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡಿಲ್ಲ. ನೀರು ಸರಾಗವಾಗಿ ರಾಜಕಾಲುವೆ ಸೇರುವ ವ್ಯವಸ್ಥೆ ಮಾಡಿಕೊಡದೇ ಇರೋದು ಅಲ್ಲಿಯ ಸ್ಥಳೀಯರ ಕೆಂಗಣ್ಣಿಗೆ ಗುರಿಯಾಗಿದೆ. ಸರ್, ಈಗ ಇಷ್ಟು ಸಮಸ್ಯೆ ಆಗ್ತಿದೆ, ಶಾಸಕರು ಇದ್ರ ಬಗ್ಗೆ ಯಾವುದೇ ರೀತಿ ಇದು ಕ್ರಮ ತಗೊಂಡಿಲ್ವಾ ಸರ್? ಅವ್ರೇನು ಕ್ರಮ ತಗೋತಾರೆ ಸರ್? ಅವ್ರ ಮನೆ ಬೆಳೆ ಬೇಯಿಸ್ಕೊತಾರೆ ಅಷ್ಟೇ. ಸುಮ್ಮನೆ ಎಲೆಕ್ಷನ್ ಟೈಮಿಂಗ್ಸಲ್ಲಿ ಓಟ್ ಕೇಳಕ್ಕೆ ಬರಬೇಕು, ಬರ್ತಾರೆ. ಅದಾದಮೇಲೆ ಅವರೆಲ್ಲ ಬರೀ ಫೇಕೆ, ಬರಲ್ಲ, ಬಾವುಟ ಕೈ ಟಾಟಾ ತೋರಿಸ್ತಾರೆ ಅಷ್ಟೇ. ಒಟ್ನಲ್ಲಿ ರಾಜಕಾಲುವೆ ಒತ್ತುವರಿ, ಹೀಗಾಗಿ ನೀರು ನಿಂತಿದೆ ಅನ್ನೋ ಸಬೂಬು ನೀಡುತ್ತೆ ಸರ್ಕಾರ. ಆದ್ರೆ ರಾಜಕಾಲುವೆ ಪಕ್ಕದಲ್ಲಿರುವ ರಸ್ತೆಯಲ್ಲಿ ಪ್ರತಿ ಬಾರಿ ಮಳೆಗೂ ನೀರು ನಿಲ್ಲುತ್ತಿದ್ರು ಯಾಕೆ ಸರಿಪಡಿಸುವ ಗೋಜಿಗೆ ಹೋಗಿಲ್ಲ ಅನ್ನೋದು ಅಲ್ಲಿನ ಸ್ಥಳೀಯ ನಿವಾಸಿಗಳ ಪ್ರಶ್ನೆ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.